ನೀವು ವೇಸ್ಟ್ ಮಾಡ್ತಾ ಇರೋ ಪ್ರತಿಯೊಂದು ಸೆಕೆಂಡಿಗೂ ಅಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಕೂತು ಓದ್ತಾ ಇದ್ದಾರೆ. ದೇ ಆರ್ ಪುಟ್ಟಿಂಗ್ ಅಪ್ ದ ಹಾರ್ಡ್ ವರ್ಕ್, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಿಮಗೆ ಸಿಗಬೇಕಾಗಿರೋಂಥ ರ್ಯಾಂಕ್ನ, ನಿಮಗೆ ಸಿಗಬೇಕಾಗಿರೋಂಥ ಸೀಟ್ನ, ಮುಂದೆ ನಿಮಗೆ ಸಿಗಬೇಕಾಗಿರೋಂಥ ಜಾಬ್ನ, ನಿಮಗೆ ಸಿಗಬೇಕಾಗಿರೋಂಥ ಹಣ, ನಿಮಗೆ ಸಿಗಬೇಕಾಗಿರೋಂಥ ಸಕ್ಸಸ್ನ ಅವ್ರು ಪಡ್ಕೊತಾ ಇದ್ದಾರೆ. ಹ್ಯಾವ್ ಯು ಥಾಟ್ ಅಬೌಟ್ ದಿಸ್? ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಚಾನಲಲ್ಲಿ ಕಮೆಂಟಲ್ಲಿ ಹಾಕ್ತಾ ಇರ್ತಾರೆ, ಸರ್ ಓದಕ್ಕೆ ಕೂತ್ಕೊಂಡ್ರೆ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಬೇರೆ ಕೆಲಸಗಳು ಮಾಡೋಕ್ಕೆ ಆ ಟೈಮಲ್ಲಿ ನಿಮ್ಗೆ ನೆನಪಾಗತ್ತೆ. ವಾಟ್ಸಪ್ಪಲ್ಲಿ ಬಂದಿರೋ ಮೆಸೇಜ್ಗೆ ರಿಪ್ಲೈ ಕೊಡಬೇಕು ಅಂತ ಆ ಟೈಮಲ್ಲಿ ನಿಮ್ಗೆ ನೆನಪಾಗತ್ತೆ. ರೀಲ್ಸ್ ನೋಡಬೇಕು, ಫ್ರೆಂಡ್ಸ್ ಜೊತೆ ರೀಲ್ಸ್ ಶೇರ್ ಮಾಡಬೇಕು ಅಂತ ಗೊತ್ತಾಗತ್ತೆ ನಿಮ್ಗೆ ಆ ಟೈಮಲ್ಲಿ. ಇನ್ನೂ ಎಷ್ಟೋ ವಿದ್ಯಾರ್ಥಿಗಳು ಇರ್ತಾರೆ, ಈಗ ಕೂತು ಫಸ್ಟು ಊಟ ಮಾಡ್ತೀನಿ, ಹೊಟ್ಟೆ ಪೂಜೆ ಆಗಬೇಕು ನನಗೆ ಮೊದಲು, ಆಮೇಲೆ ಓದೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಫಸ್ಟು ಹೋಗಿ ಫ್ರೆಂಡ್ಸ್ ಜೊತೆ ಆಟ ಆಡೋಣ, ಸುತ್ತಾಡ್ಕೊಂಬರೋಣ, ಮೈಂಡ್ ಫ್ರೆಶ್ ಆಗಲಿ, ಆಮೇಲೆ ಕೂತು ಓದೋಣ ಅಂತ ಎಷ್ಟೋ ವಿದ್ಯಾರ್ಥಿಗಳು ಇರ್ತಾರೆ. ಇನ್ನು ಕೆಲವೊಬ್ರು ವೆಬ್ ಸೀರೀಸ್ ನೋಡ್ತಾ ಇರ್ತಾರೆ, ಇನ್ನು ಒಂದು ಎಪಿಸೋಡ್ ನೋಡೋಣ, ಇನ್ನೊಂದು ನೋಡೋಣ ಅಂತ ನೋಡ್ತಾ ಓದೋದನ್ನೇ ಮರಿತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ನಾಳೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಇವತ್ತೇ ಯಾಕೆ ಅಷ್ಟೆಲ್ಲ ಕಷ್ಟಪಡಬೇಕು ಅಂತ ಇರ್ತಾರೆ. ಆದರೆ ಒಬ್ರಿಗೂ ಓದಬೇಕು ಅಂತಲೇ ಅನಿಸೋದಿಲ್ಲ. ವಾಟ್ ಎ ಡಿಸಾಸ್ಟರ್ ಇಟ್ ಈಸ್. ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನನಗೆ ಸುಸ್ತಾಗ್ತಾ ಇದೆ, ಓದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾಯಿದೆ, ನನಗೇನು ಅರ್ಥನೇ ಆಗ್ತಾಯಿಲ್ಲ. ವಿದ್ಯಾರ್ಥಿಗಳೇ, ಇದು ನಿಜ, ಕಷ್ಟ ಆಗತ್ತೆ, ಹೌದು. ಇಫ್ ಇಟ್ ವಾಸ್ ವೆರಿ ವೆರಿ ಈಸಿ, ಇವತ್ತು ಪ್ರತಿಯೊಬ್ಬರು ಎಲ್ಲ ಟಾಪ್ ನಾಚ್ ಪೊಸಿಷನ್ಸಲ್ಲಿ ಇರ್ತಾಯಿದ್ರು, ಎಲ್ಲ ಬಿಸ್ನೆಸ್ಸಲ್ಲೂ, ಎಲ್ಲ ಕೆಲಸದಲ್ಲೂ. ಎಲ್ಲರೂ ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗ್ತಿದ್ರು, ಡಾಕ್ಟ್ರ್ ಆಗ್ತಿದ್ರು, ಎಲ್ಲ CA CMA ಎಲ್ಲ ದೊಡ್ಡ ದೊಡ್ಡ ಕರಿಯರ್ಸ್ ನಾನು ಪರ್ಸ್ಯೂ ಮಾಡ್ಬೇಕಂತಿರ್ತಾರೆ, ಎಲ್ಲರೂ ಟಾಪ್ ಪೊಸಿಷನ್ಸಲ್ಲೇ ಇರ್ತಿದ್ರು. ಬಟ್ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲಿ ಕಷ್ಟಪಡೋವ್ರಿಗೆ ಮಾತ್ರ ಮುಂದೆ ಇಷ್ಟಪಡುವಂಥ ಬಾಳು ಸಿಗೋದು. ವಿದ್ಯಾರ್ಥಿಗಳೇ, ನಾನು ಒಪ್ಕೊತೀನಿ, ಇಟ್ ಈಸ್ ಡಿಫಿಕಲ್ಟ್, ಕಷ್ಟ ಆಗತ್ತೆ. ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ 5:15 ಎದ್ದು ಓದ್ಕೊಳ್ಳೋದು, ಪದೇ ಪದೇ ಓದಿದ್ದನ್ನೇ ಓದ್ತಾ ಇರೋದು, ರಿವಿಷನ್ ಮಾಡೋದು, ಇದೆಲ್ಲನೂ ಕಷ್ಟ ಆಗತ್ತೆ, ನನಗೆ ಗೊತ್ತು. ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ನಿಮಗೆ ಯಾರು ಕೇಳಲ್ಲ, ನಿಮ್ಮ ರೀಸನ್ಸ್ನ ಕೇಳಲ್ಲ, ನಿಮ್ಮ ದುಃಖ ಏನಿದೆ ಅಂತ ಕೇಳಲ್ಲ, ನಿಮ್ಗೆ ಏನು ನೋವಿದೆ ಅಂತ ಕೇಳಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿದ್ರೋ ಇಲ್ವೋ ಅಂತ ಕೇಳಲ್ಲ. ನೋ ಒನ್ ವಿಲ್ ಆಸ್ಕ್ ಯು ದಿಸ್. ಬಟ್ ಎಲ್ಲರೂ ಒಂದು ವಿಷಯ ನಿಮ್ಮನ್ನ ಕೇಳ್ತಾರೆ, ಫೈನಲ್ ಎಕ್ಸಾಮ್ ಆದ ತಕ್ಷಣ ನಿಮ್ಮ ರಿಸಲ್ಟ್ ಎಷ್ಟು ಅಂತ. ನೀವು ಡೈಲಿ ಎಷ್ಟು ದೂರ ನಿಮ್ಮ ಮನೆಯಿಂದ ಕಾಲೇಜ್ ಇದೆ, ಎಷ್ಟು ಕಷ್ಟಪಟ್ಟು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಮೆಟ್ರೋಲ್ಲಿ ಹೋಗ್ತಾ ಇದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ, ಮಳೇಲಿ ನಿಂತ್ಕೊಂಡು ಹೋಗ್ತಾ ಇದ್ದೀರಾ, ಯಾರು ಕೇಳಲ್ಲ ವಿದ್ಯಾರ್ಥಿಗಳೇ. ಆಲ್ ದೇ ವಾಂಟ್ ಈಸ್ ಸಕ್ಸಸ್. ಆ್ಯಂಡ್ ಇನ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್, ಇನ್ ದಿಸ್ ಕ್ರೂವಲ್ ವರ್ಲ್ಡ್, ಐ ಆಮ್ ಟೆಲಿಂಗ್ ಯು, ಎಲ್ಲರಿಗಿಂತ ಇನ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂದರೆ, ಒಂದು ಸೀಟ್ಗೆ ಸೆವರಲ್ ಥೌಸಂಡ್ಸ್ ಆರ್ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ಆರ್ ಕಾಂಪಿಟೇಟಿಂಗ್. ವಿದ್ಯಾರ್ಥಿಗಳೇ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ನಿಮ್ಮ ಫೀಲಿಂಗ್ಸ್ ಏನು, ಅದು ಯಾವುದಕ್ಕೂ ಇಲ್ಲಿ ಬೆಲೆ ಇಲ್ಲ. ಇಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಯಾರು ಎಫರ್ಟ್ ಹಾಕ್ತಾರೋ ಅವ್ರಿಗೆ ಸಕ್ಸಸ್ ಸಿಗೋದು. ಇದೆಲ್ಲ ಒಂದು ಶಾರ್ಟ್ ಟರ್ಮ್ ಪೇನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ಫೇಸ್ ಆಫ್ ಲೈಫಲ್ಲಿ ನೀವು ಧೈರ್ಯವಾಗಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಲೈಫ್ ಲಾಂಗ್ ಮುಂದೆ ನೀವು ಸುಖವಾಗಿರ್ತೀರ. ನಿಮಗೆ ಬೇಕಾಗಿರೋಂಥ ಲೈಫು, ಮನೆ, ಕಾರು ಆ್ಯಂಡ್ ವಾಟ್ ನಾಟ್ ಯು ವಿಲ್ ಹ್ಯಾವ್. ವಿದ್ಯಾರ್ಥಿಗಳೇ, ಈ ವಿಡಿಯೋನ ನೋಡಿ ಮುಗಿಸಿದ ತಕ್ಷಣ ನೀವು ಬುಕ್ನ ಎತ್ಕೊಳ್ಳಿ, ಇವತ್ತೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಯಾರ ಮಾತನ್ನು ಕೇಳೋಕ್ಕೆ ಹೋಗಬೇಡಿ, ಯಾರ ಮಾತಿಗೂ ನೀವು ಡಿಸ್ಟ್ರಾಕ್ಟ್ ಆಗೋಕ್ಕೆ ಹೋಗಬೇಡಿ. ಗೋಡೆ ಮೇಲೆ ಬರ್ಕೊಳ್ಳಿ, ವಾಟ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್, ವಾಟ್ ಯು ವಾಂಟ್ ಟು ಬಿ ಇನ್ ಯುವರ್ ಲೈಫ್ ಅಂತ. ಪ್ರತಿದಿನ ಎದ್ದ ತಕ್ಷಣ ನಿಮ್ಮ ಗೋಲನ್ನು ಓದ್ಕೊಳ್ಳಿ, ಡ್ರೀಮ್ ಅಬೌಟ್ ಇಟ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಫಾರ್ ಇಟ್. ವಿದ್ಯಾರ್ಥಿಗಳೇ, ಈ ವಿಡಿಯೋನ ನೋಡಿದ ಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಮೋಟಿವೇಟ್ ಆಗ್ತಾರೆ. ಬಟ್ ಇಟ್ ಶುಡ್ ನಾಟ್ ಬಿ ಓನ್ಲಿ ಫಾರ್ ಫ್ಯೂ ಡೇಸ್ ಆರ್ ಫ್ಯೂ ಅವರ್ಸ್. ವಿದ್ಯಾರ್ಥಿಗಳೇ, ಬಿಲ್ಡ್ ದ ಡಿಸಿಪ್ಲಿನ್ ಆ್ಯಂಡ್ ಫೋಕಸ್. ವಿದ್ಯಾರ್ಥಿಗಳೇ, ಕಾಡಲ್ಲಿ ಪ್ರಾಣಿಗಳು ಇರುತ್ತೆ, ಸಿಂಹ, ಹುಲಿ, ತೋಳ, ಏನೇನೋ ಪ್ರಾಣಿಗಳಿದ್ದಾವೆ. ಅವಕ್ಕೆಲ್ಲ ಕೆಲಸ ಇಲ್ಲ, ಬೆಳಿಗ್ಗೆ ಎದ್ದು ಕಾಲೇಜ್ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿಲ್ಲ. ಆಫ್ಟರ್ ಸಮ್ ಟೈಮ್ ಅದ್ರ ಹೊಟ್ಟೆಪಾಡು, ಹಸು ಆಗತ್ತೆ, ಇಟ್ ವಿಲ್ ಗೋ ಆ್ಯಂಡ್ ಹಂಟ್ ಫಾರ್ ಇಟ್ ಸೆಲ್ಫ್. ನಿಮಗೂ ಕೂಡ ಓದುವ ಹಸುವನ್ನು ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದು ಆ ಹಸಿವು ಹೇಗಿರಬೇಕು ಅಂದರೆ, ನಿಮ್ಮ ಡ್ರೀಮ್ಸನ್ನು ನೀವು ಅಚೀವ್ ಮಾಡೋವರೆಗೂ ನಿಮಗೆ ಸರಿಯಾಗಿ ನಿದ್ದೆ ಬರಬಾರ್ದು. ದಟ್ಸ್ ಹೌ ಯು ಶುಡ್ ಬಿ ಹಂಗ್ರಿ ಫಾರ್ ಯುವರ್ ಸ್ಟಡೀಸ್. ವಿದ್ಯಾರ್ಥಿಗಳೇ, ನಿಮಗೆ ನಿಜವಾದ ಶತ್ರು ಯಾರು ಗೊತ್ತಾ? ಅದು ನಿಮ್ಮ ಎಕ್ಸಾಮ್ ಅಲ್ಲ, ನಿಮ್ಮ ಸಿಲಬಸ್ ಅಲ್ಲ, ನಿಮ್ಮ ಟೀಚರ್ಸ್ ಅಲ್ಲ,
ನಿಮ್ಮ ಫ್ರೆಂಡ್ಸು ಅಲ್ಲ, ಇಟ್ ಈಸ್ ಇನ್ಸೈಡ್ ಯು. ಅದು ನಿಮ್ಮ ಲೇಸಿನೆಸ್ ಆಗಿರ್ಬೋದು, ನಿಮ್ಮ ಡಿಸ್ಟ್ರಾಕ್ಷನ್ ಆಗಿರ್ಬೋದು, ನೀವು ಕೊಡುವಂಥ ಎಕ್ಸ್ಕ್ಯೂಸಸ್ ಆಗಿರ್ಬೋದು, ನಾಳೆಯಿಂದ ಓದ್ತೀನಿ ಅನ್ನೋ ನೆಪ ಆಗಿರ್ಬೋದು. ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ, ನಿಮ್ಮನ್ನು ನೀವು ಗೆದ್ದರೆ ನಿಮ್ಮನ್ನು ಸೋಲ್ಸೋಕೆ ಅಂತ ಬರೋರು ಕೂಡ ಸೋತೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗೆಲ್ಲ ನಿಮ್ಮ ಮೈಂಡ್, ನಿಮ್ಮ ಒಳಗಿನ ವ್ಯಕ್ತಿ ಏನು ಶತ್ರು ಇದ್ದಾನಲ್ಲ, ಹೇಳ್ತಾನಲ್ಲ ನಾಳೆಯಿಂದ ಓದ್ಕೊಳ್ಳೋಣ, ಇನ್ನೂ ಟೈಮ್ ಇದೆ, ಮೂವೀಸ್ ನೋಡೋಣ, ಊಟ ಮಾಡಿದ್ಮೇಲೆ ಓದೋಣ, ಈ ಥರ ಎಲ್ಲ ಮಾತು ಕೇಳಿಸ್ಕೊಂಡಾಗ ನಿಮಗೆ ನೀವು ನೆನ್ಪಿಟ್ಕೊಳ್ಳಿ, ಅದು ನಿಮ್ಮ ಶತ್ರುವಿನ ಧ್ವನಿ ಅದು. ಸೊ ನೀವು ಅದಕ್ಕೆ ಕಿವಿ ಕೊಡದೆ ನೀವು ಏನು ಮಾಡಬೇಕು ಅದನ್ನು ಮಾಡಿ. ಯಾಕಂದರೆ ನೀವು ಕಷ್ಟಪಟ್ಟು ಓದ್ಕೊಂಡಲ್ಲಿ ವಿದ್ಯಾರ್ಥಿಗಳೇ, ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಗೆಟ್ ಇಟ್ಸ್ ರಿವಾರ್ಡ್. ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.